ಮೇ 3ನೇ ತಾರೀಕು ಒಂದು ಗಂಡಾನೆಯನ್ನು ಕಾಸಿನಲ್ಲಿ ಹಿಡಿದಿದ್ದಾರೆ. ಹಿಡಿದಾದ ಮೇಲೆ ಅದಕ್ಕೆ ರೇಡಿಯೋ ಕಾಲರ್ ಅನ್ನು ಮಾಡಿ ನಮ್ಮ ಭದ್ರಾ ಟೈಗರ್ ರಿಸರ್ವ್ ಅಲ್ಲಿ ಒಂದು ಶಾರ್ಟ್ ರಿಲೀಸ್ ಮಾಡಿದ್ರು. ಸೊ ಅಲ್ಲಿಂದ ಈ ಆನೆ ಕಳೆದ ಒಂದು ತಿಂಗಳ ಹಿಂದೆಯಿಂದ ಮೂವ್ಮೆಂಟ್ ಇರ್ತಾ ಇತ್ತು. ಈಗ ನಿನ್ನೆ ನೋಡಿದ್ರೆ ನಮ್ಮ ಸಿದ್ದಾಪುರ ಪ್ಲೇಸ್ಗೆ ಅಲ್ಲಿಂದ ಆನೆ ನಡ್ಕೊಂಡು ಬಂದಿದೆ. ಮೇನ್ ರೋಡ್ ಅಲ್ಲಿಯೇ ಹತ್ತತ್ರ ಒಂದು 200 ರಿಂದ 250 ಕಿಲೋಮೀಟರ್ ಲಾಸ್ಟ್ ಒಂದು ತಿಂಗಳು ಈ ಆನೆಯನ್ನು ಟ್ರಾವೆಲ್ ಮಾಡಿದೆ. ಸೊ ಇಲ್ಲಿ ಬಂದಾದ ಮೇಲೆ ನಿನ್ನೆ ಸ್ವಲ್ಪ ನಾವು ಸ್ಕೂಲ್ಗಳಿಗೆಲ್ಲ ರಜಾ ಬಿಟ್ಟು ಎಲೆಕ್ಟ್ರಿಸಿಟಿ ಲೈನ್ ಎಲ್ಲ ಸ್ವಲ್ಪ ಕಟ್ ಮಾಡಿ ಡ್ರೈವ್ ಮಾಡ್ಲಿಕ್ಕೆ ಟ್ರೈ ಮಾಡಿದೀವಿ. ಬಟ್ ಡ್ರೈವ್ ಮಾಡಿದ್ರೆ ಅದು ಬೇರೆ ಕಡೆ ಹೋಗ್ಲಿಕ್ಕೆ ಅದಕ್ಕೆ ದಾರಿ ಸಿಗ್ತಿರ್ಲಿಲ್ಲ. ಮತ್ತೆ ಎಲ್ಲಿಂದ ಡ್ರೈವ್ ಮಾಡಿದ್ವಿ ಅಲ್ಲಿಯೂ ಬಂದು ಸೇರ್ಕೊಂಡಿದೆ. ಸೊ ಇವತ್ತು ನಾವು ನಮ್ಮ ಸಕಲೇಶ್ಪುರದಿಂದ 3 ಸಾಕಾನೆಗಳು, ದೆನ್ ಮತ್ತಿಕೋಡು ನಾಗರಗೋಳೆಯಿಂದ 3 ಸಾಕಾನೆಗಳು ತರಿಸಿ ಒಂದು ಡಾಟ್ ಮಾಡಿ ಬೇರೆ ಕಡೆ ಬಿಟ್ಬಿಡೋಣ ಅಂತ ಹೇಳಿ ನಾವು ನಮ್ಮ ಮೇಲಾಧಿಕಾರಿಗಳಿಗೆ ಮಾತಾಡುವಾಗ ಈಗ ನಮ್ಮ ಚೀಫ್ ಹಳ್ಳಿ ಪಾಡನ್ ಆನೆಯನ್ನು ಹಿಡಿಯಲಿಕ್ಕೆ ಒಂದು ಅನುಮತಿಯನ್ನು ನೀಡಿದ್ದಾರೆ. ಆ ಅನುಮತಿ ಮೇರೆಗೆ ಇವತ್ತು ಈ ಗಂಡಾನೆಯನ್ನು ನಾವು ನಮ್ಮ ವೆಟನರಿ ಡಾಕ್ಟರ್ 3 ಜನ ಇದ್ದಾರೆ. ಡಾಕ್ಟರ್ ಸಹಾಯದೊಂದಿಗೆ ಪ್ಲಸ್ ನಮ್ಮ ಸಾಕಾನೆಗಳ ಸಹಾಯದೊಂದಿಗೆ ನಮ್ಮ ಸ್ಟಾಫ್ ಸಹಾಯದೊಂದಿಗೆ ಈ ಆನೆಯನ್ನು ಈಗ ಡಾಟ್ ಮಾಡಿದ್ದೀವಿ. ಈಗ ಕಂಡೀಷನ್ ರಿವೈವ್ ಆಗ್ತಾ ಇದೆ. ಈಗ ಡಾಟ್ ಮಾಡಿರುವ ಆನೆ ಕಂಡೀಷನ್ ಚೆನ್ನಾಗಿದೆ ಅಂತ ಡಾಕ್ಟರ್ಗಳು ಈಗ ಹೇಳ್ತಿದ್ದಾರೆ. ಈಗ ಇನ್ನೂ ಒಂದು ಅರ್ಧ ಗಂಟೆಯಲ್ಲಿ ನಾವು ಈ ಆನೆಯನ್ನು ಎತ್ತರ ಬಂದ್ಬಿಡುತ್ತೆ. ಇದನ್ನು ನಾವು ಲಾರಿಯಲ್ಲಿ ಲೋಡ್ ಮಾಡಿ ನಮ್ಮ ಸಕಲೇಶ್ಪುರದಲ್ಲಿ ಒಂದು ಸಕ್ಕರೆ ಬೈಲಲ್ಲಿ ಒಂದು ಟ್ರಾಲ್ ಅನ್ನು ರೆಡಿ ಮಾಡಿದ್ದೀವಿ ಶಿವಮೊಗ್ಗದಲ್ಲಿ. ಅಲ್ಲಿ ಈ ಆನೆಯನ್ನು ನಾವು ಇವತ್ತಿನ ಕಾರ್ಯಾಚರಣೆಯಲ್ಲಿ ಆಕ್ಚುಲ ಬೆಳಿಗ್ಗೆಯಿಂದ ಈಗ ನಾವು ಶುರು ಮಾಡಿದ್ದೀವಿ. ನಮ್ಮ ಸ್ಟಾಫ್ ಪ್ಲಸ್ ಡಾಕ್ಟರ್ ಟೀಮು, ಈವನ್ ETF ಟೀಮ್ ಚಿಕ್ಕಮಗಳೂರಿಂದ ಬಂದಿದ್ದಾರೆ. ಪ್ಲಸ್ ಕಾಸನಿಂದ ನಮಗೆ ಆಕ್ಚುಲ ಡ್ರಗ್ಸ್ ನಮ್ಮ ಆನೆಯನ್ನು ಹಿಡಿಲಿಕ್ಕೆ ಏನು ಒಂದು ಡ್ರಗ್ಸ್ ಬೇಕು ಅದು ಕೊಟ್ಟು ಕಲಿಸಿದ್ದಾರೆ. ಸಕ್ಕರೆ ಬೈಲಿಂದ ಸ್ಟಾಫ್ ಬಂದಿದ್ದಾರೆ. ಒಟ್ಟಾರೆ ಒಂದು 150 ಜನ ಇವತ್ತು ನಾವು ಕಾರ್ಯಾಚರಣೆ ಮಾಡಿದ್ದೀವಿ. ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಇಲ್ಲಿ ಇರುವ ಸಾರ್ವಜನಿಕರಿಗೂ ತೊಂದರೆವಾಗಬಾರದು, ಪ್ಲಸ್ ಇಲ್ಲಿ ಬಂದಿರುವ ಆನೆಗೂ ತೊಂದರೆವಾಗಬಾರದು ಅಂತ ಹೇಳಿ ಎಚ್ಚರ ವಹಿಸಿ ಮಾಡಿದ್ದೀವಿ. ದೇವರ ದಯೆಯಿಂದ ಈಗ ಇವತ್ತಿನ ಒಂದು ಆಪರೇಷನ್ ಒಂದು ಯಶಸ್ವಿಯಾಗಿದೆ. 150 ಜನ ಈಗ ನಮ್ಮ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಮಂಗಳೂರು ವೃತ್ತದ ಸ್ಟಾಫ್ ಮಾತ್ರ ಇಲ್ಲ, ಶಿವಮೊಗ್ಗ ವೃತ್ತದಿಂದಲೂ ಬಂದಿದ್ದಾರೆ, ಚಿಕ್ಕಮಗಳೂರು ವೃತ್ತದಿಂದಲೂ ಬಂದಿದ್ದಾರೆ, ಡಾಕ್ಟರ್ಸ್ಗಳು ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ.